ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ನಿಮ್ಮೆಲ್ರಿಗೂ ಒಂದು ಕ್ವೆಶನ್ ಇದೆ, ಓಕೆನಾ? ಅದು ಏನು ಕ್ವೆಶನ್ ಅಂತ ಅಂದರೆ, ನಿಮ್ಮೆಲ್ರಿಗೂ ಎಷ್ಟು ಥರದ್ದು ದೋಸೆ ಗೊತ್ತು ಅಂತ ಅಂದರೆ, ನಿಮ್ಮ ಮನೇಲಿ ಎಷ್ಟು ಥರ ದೋಸೆ ಮಾಡ್ತಾರೆ ಅಂತ. ಸೊ ಯೂಶ್ವಲ್ ಆಗಿ ಎಲ್ಲರೂ ಮನೇಲಿ ಒಂದು 4-5 ಥರ ದೋಸೆ ಮಾಡ್ತಾರಲ್ವ. ಫಾರ್ ಎಕ್ಸಾಂಪಲ್ ಅಕ್ಕಿ ದೋಸೆ, ರವೆ ದೋಸೆ, ಗೋಧಿ ದೋಸೆ, ಇನ್ನೇನು ಅಷ್ಟೇ. ನನಗೆ ರೈಟ್ ನಾವು ನಂಗೆ ಅಷ್ಟೇ ಫ್ಲ್ಯಾಶ್ ಆಗ್ತಾ ಇರೋದು. ಸೊ ನಿಮ್ಗೆ ಏನಾದರೂ ಬೇರೆ ಬೇರೆ ಥರ ದೋಸೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನೀವು ಅನ್ಕೋಬೋದು, ಏನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೋಸೆ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ. ಎಸ್, ಇವತ್ತು ನನ್ನ ವಿಡಿಯೋದಲ್ಲಿ ದೇರ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದೋಸೆ ಅಂತಲೇ ಹೇಳ್ಬೋದು. ಯೂಶ್ವಲ್ ಆಗಿ ನನ್ನ ವೀಡಿಯೋಸ್ನ ಯಾರು ರೆಗ್ಯುಲರ್ ಆಗಿ ನೋಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಏನಂತಂದರೆ, ನಾನು ಯಾವಾಗಲೂ ನನ್ನ ಚಾನಲಲ್ಲಿ ಒಂದು ಎಲ್ಲಾದರೂ ಹೊರಗಡೆ ಹೋಗಿರೋ ವೀಡಿಯೋಸ್ ಅಥವಾ ಕುಕ್ಕಿಂಗ್, ಆಮೇಲೆ ಸೀರೆ ಬಟ್ಟೆ ಬರೀ ಅದೇ ಥರ ವೀಡಿಯೋಸ್ ಆಗ್ತಾಯಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತು ನಾನು ನನ್ನ ಚಾನಲಲ್ಲಿ ಒಂದು ಹೋಟೆಲ್ ರಿವ್ಯೂ ಮಾಡ್ತಾ ಇದ್ದೀನಿ. ಅಂತ ಅಂದರೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಆ ಹೋಟೆಲಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ತೋರಿಸ್ಬಿಟ್ಟು ಅಲ್ಲಿ ಫುಡ್ ಎಲ್ಲ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ದಟ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಹೋಗ್ಬಿಟ್ಟು ಟೇಸ್ಟ್ ಮಾಡ್ಬೋದು. ಸೊ ಇವತ್ತು ನಾನು ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಮಂಡ್ಯದಲ್ಲಿರೋ 99 ವೆರೈಟಿ ದೋಸೆ. ಇಲ್ಲಿ ಬರೀ ದೋಸೆ ಎಷ್ಟು ಥರ ಅಂತ ಅಂದರೆ 99+ ದೋಸೆ ಇದೆಯಂತೆ. ನಮ್ಮಂತೂ ಫುಲ್ ಕ್ಯೂರಿಯಸ್, ಏನೇನೆಲ್ಲ ದೋಸೆ ಮಾಡ್ಬೋದು, ಅದು 99+ ಎಷ್ಟು 99+ ಎಷ್ಟಿದೆ ಅಷ್ಟು ದೋಸೆ ಸಿಗುತ್ತಂತೆ. ಸೊ ಅಫ್ಕೋರ್ಸ್ 99 ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ. ಒಂದು 2-3 ಎಷ್ಟು ಅವ್ರದ್ದು ಹೋಟೆಲಲ್ಲಿ ಏನು ಫೇಮಸ್ ಇರುತ್ತೆ ಅದನ್ನು ನಾನು ಟೇಸ್ಟ್ ಮಾಡ್ತೀನಿ. ಸೊ ನಾನು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಹೇಳಿ, ನನ್ನ ವೀಡಿಯೋಗೆ ಲೈಕ್ ಮಾಡಬೇಕು. ಆಮೇಲೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ. ಸೊ ಇವಾಗ ನಾನು ಮತ್ತೆ ನಿಮ್ಮೆಲ್ಲರೂ ಅಲ್ಲಿ ಹೋಟೆಲಲ್ಲಿ ಹೋಗ್ಬಿಟ್ಟು ಮೀಟ್ ಆಗ್ತೀನಿ. ಸೊ ಲೆಟ್ಸ್ ಗೋ. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ, ಇವತ್ತು ನಾನು ಒಂದು ಸ್ಪೆಷಲ್ ಕ್ಯಾಂಟೀನ್ ಅಂತ ಅಂದರೆ ದೋಸೆ ವೆರೈಟಿ ದೋಸೆ ತಿನ್ಸೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ರೈಟ್ ನಾನಿವಾಗ ಆ ಲೊಕೇಶನಲ್ಲಿದ್ದೀನಿ. ಅದು ಯಾವ್ದು ಅಂತ ಹೇಳಿದ್ರೆ 99 ವೆರೈಟಿ ದೋಸೆ. ಇದು ಎಲ್ಲಿದೆ ಅಂತ ಅಂದರೆ ವಿದ್ಯಾನಗರ್ ಫಸ್ಟ್ ಕ್ರಾಸಲ್ಲೇ ನಿಮಗೆ ಸಿಗುತ್ತೆ. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ಈ ಹೋಟೆಲಲ್ಲಿ ಏನೇನೆಲ್ಲ ಸ್ಪೆಷಲ್, ಏನು ವೆರೈಟೀಸ್ ದೋಸೆ ಸಿಗುತ್ತೆ ಅಂತ ಎಲ್ಲ ನಿಮಗೆ ಟೇಸ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ಸೈಡ್. ಹಲೋ ಗೈಸ್, ಇವಾಗ ನಾನು ದೋಸೆನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಓನರ್ನ ಮಾತಾಡ್ತೀನಿ. ಸೊ ಓನರ್ ಜೊತೆ ಮಾತಾಡೋಣ. ಹಾಯ್ ಆಂಟಿ, ಹೇಗಿದ್ದೀರಾ? ಸೊ ಇವಾಗ ನಿಮ್ಮದು ನಿಮ್ಮದು ಹೋಟೆಲ್ದು ಏನು ಸ್ಪೆಷಾಲಿಟಿ? 99 ಅಷ್ಟು ಸಿಗುತ್ತಾ? ಅಷ್ಟು ಸಿಗುತ್ತೆ. ಓಕೆ. ಸೊ ಇವಾಗ ನಾನು ನಿಮ್ಮ ಹೋಟೆಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ನನಗೆ ಯಾವುದನ್ನ ಪ್ರಿಫರ್ ಮಾಡ್ತೀರಾ? ದೋಸೆ ಯಾವುದು ಟೇಸ್ಟ್ ಮಾಡೋಕ್ಕೆ ಹೇಳ್ತೀರಾ? ಸ್ಪೆಷಲ್ ದೋಸೆಗಳು, ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ಅದೇ ಇಷ್ಟು ದೋಸೆ ಎಲ್ಲ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಿಮ್ಮದು ಹೋಟೆಲ್ ಟೈಮಿಂಗ್ಸ್ ಎಲ್ಲ ಏನು? ಬೆಳಿಗ್ಗೆ 8 ರಾತ್ರಿ 10ವರೆಗೂ ಇರುತ್ತೆ. ಇವಾಗ ಯೂಶ್ವಲಾಗಿ ಎಲ್ಲರೂ ಸ್ವಿಗ್ಗಿ, ಝೊಮ್ಯಾಟೊ ತುಂಬ ಜಾಸ್ತಿ ಅದರಲ್ಲೇ ಆರ್ಡರ್ ಮಾಡೋದು. ಸೊ ನಿಮ್ಮದೆಲ್ಲ ಅದರಲ್ಲಿ ಅವೈಲೇಬಲ್ ಇದೆಯಾ? ಏನಂತ ಇದೆ ಹೆಸರು ಸ್ವಿಗ್ಗಿ ಝೊಮ್ಯಾಟೊಲೆಲ್ಲ? 99. ಸೊ ಇವಾಗ ಆಂಟಿ ನಮಗೆ 4 ದೋಸೆ ಹೇಳಿದ್ದಾರೆ. ಅಂತಂದರೆ ಇಲ್ಲಿಗೆ ಬರೋರು ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ. 4 ತಿನ್ನೋಕ್ಕಾಗೋದಿಲ್ಲ, ಬಿಕಾಸ್ ಇಲ್ಲಿ ದೋಸೆ ಹಾಕಿರೋದು ನೋಡ್ತಾ ಇದ್ದರೆ ತುಂಬ ದೊಡ್ಡದಾಗಿದೆ. ಇವಾಗ ನಾನು ಒಂದು 2 ದೋಸೆನ ತಿಂದುಬಿಟ್ಟು 10 ರಿವ್ಯೂಸ್ ಹೇಳ್ತೀನಿ, ಪ್ರಾಂಪ್ಟಾಗಿ ಹೇಳ್ತೀನಿ. ಸೊ ನೀವು ಯಾರಾದರೂ ಮಂಡ್ಯದವರು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಈ ಹೋಟೆಲ್ಗೆ ಬಂದುಬಿಟ್ಟು ಟೇಸ್ಟ್ ಮಾಡಿ. ಸೊ ಇವಾಗ ನಾನು ಯಾವ ದೋಸೆ ಎಲ್ಲ ತಿಂತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ಓನರ್ನ ಮಾತಾಡ್ತಾಯಿತ್ತು. ಹೋಟೆಲ್ ಅಂತ ಅಂದರೆ ಯಾರು ಹೇಳಿ ಮೇನ್ ಇಂಪಾರ್ಟೆಂಟ್, ಅಲ್ಲಿ ಭಟ್ರು ಅಂದರೆ ಶೆಫೇ ಇಂಪಾರ್ಟೆಂಟ್. ಹಂಗಾಗಿ ನಾನು ಇಲ್ಲಿ ಅವ್ರನ್ನ ಮಾತಾಡ್ಸಕ್ಕಂತ ಹೋದೆ. ಬಟ್ ಅವ್ರು ಸ್ವಲ್ಪ ಕ್ಯಾಮ್ರಾ ಶೈ ಇದ್ದರು. ನಾನು ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಅವ್ರನ್ನ ಫೋರ್ಸ್ ಮಾಡಬಾರ್ದಲ್ವ. ನಾನು ಅದೇ ಥರ ಹಿಂಗೆ ವಿಡಿಯೋ ಮಾಡಿಕೊಂಡೇ ಮಾತಾಡಿದ್ದೀನಿ. ಬಟ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವರು ಫಸ್ಟು ಬಾಂಬೆಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಬಾಂಬೆಯಲ್ಲೂ ಇದೇ ಥರ ದೋಸೆ ವೆರೈಟಿ ದೋಸಾಸ್ನ ಅಲ್ಲಿ ಹಾಕ್ತಾಯಿದ್ರು. ಇವಾಗ ಅಲ್ಲಿಂದ ಬಂದುಬಿಟ್ಟು ಆ್ಯಕ್ಚುಲಿ ಇವರು ಬಾಂಬೆ ಅವರಲ್ಲ, ಕರ್ನಾಟಕ ಹೋದರೆ. ಬಟ್ ಕರ್ನಾಟಕದಿಂದ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಬಟ್ ಇವಾಗ ಇಲ್ಲೇ ಬಂದು ಇದೇ ಹೋಟೆಲಲ್ಲಿ ಸುಮಾರು 6 ತಿಂಗಳಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ನಾವಾಗಲೇ ಹೇಳ್ದಂಗೆ ಈ ಹೋಟೆಲ್ ಯಾವುದಾದ್ರೂ 2 ಫೇಮಸ್ ಆಗಿರೋ ದೋಸೆನ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವಾಗ ಇಲ್ಲಿ ಒಂದು ಪಿಜ್ಜಾ ದೋಸೆ ಮತ್ತು ಒಂದು ಮಶ್ರೂಮ್ ದೋಸೆ ಹಾಕ್ತಾಯಿದ್ದಾರೆ. ನಾನಂತೂ ಫುಲ್ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಅಂತ.
ಹೇಗೆ ಹಾಕಿದ್ರು ಅಂತೆಲ್ಲ ತೋರಿಸ್ತಾ. ಇವಾಗ ನಾನು ಮುಂದೆ ಒಂದು ಪಿಜ್ಜಾ ದೋಸೆ ಮತ್ತು ಒಂದು ಮಶ್ರೂಮ್ ದೋಸೆ ಇದೆ. ನಾನು ಇವಾಗ ಎರಡನ್ನೂ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟು ಪಿಜ್ಜಾ ದೋಸೆ ಟ್ರೈ ಮಾಡ್ತಾಯಿದ್ದೀನಿ. ಫುಲ್ ಸುತ್ತಾಗಿದೆ. ಚೆನ್ನಾಗಿದೆ ಆಂಟಿ. ಆ ಚೀಸ್ ಎಲ್ಲ ಹಾಕಿದಾರಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಯಮ್ಮಿ ಆಗಿದೆ. ನಮ್ಮದು ಸಖತ್ ಇಷ್ಟ ಆಯಿತು. ಸೊ ಇದನ್ನು ಯಾರಾದರೂ ಬಂದರೆ ಫಸ್ಟು ಪಿಜ್ಜಾ ದೋಸೆನೇ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಮಶ್ರೂಮ್ ದೋಸೆ ಟ್ರೈ ಮಾಡ್ತೀನಿ. ಮೇ ಬಿ ಒಬ್ಬರಿಗೆ ಫುಲ್ ದೋಸೆ ತಿನ್ನೋಕ್ಕಾಗಲ್ಲ. ಫ್ರೆಂಡ್ಸ್ ಜೊತೆ ಬಂದರೆ ನೀವು ಶೇರ್ ಮಾಡ್ಕೊಂಡು ಕೂಡ ತಿನ್ಬೋದು, ಬಿಕಾಸ್ ಒಬ್ಬರಿಗೆ ಫುಲ್ ಕಂಪ್ಲೀಟಾಗಿ ತಿನ್ನೋಕ್ಕಾಗೋದಿಲ್ಲ. ಸೊ ಇವಾಗ ನೆಕ್ಸ್ಟು ಮಶ್ರೂಮ್ ದೋಸೆ ಟ್ರೈ ಮಾಡ್ತಾಯಿದ್ದೀನಿ. ಇದು ಅದೇ ಫ್ಲೇವರ್ ಇದೆ, ಬಟ್ ಮಧ್ಯ ಮಶ್ರೂಮ್ ಸಿಗ್ತಾ ಇದೆ. ಎರಡೂ ಸೂಪರ್ ಆಗಿದೆ. ನಾನು ಸುಮ್ಮನೆ ಅಂತೂ ಹೇಳ್ತಾರೆ, ಟ್ರಸ್ಟ್ ಮೀ, ನಿಜವಾಗ್ಲೂ ಚೆನ್ನಾಗಿದೆ. ಚಟ್ನಿ ಕೂಡ ಕೊಟ್ಟಿದ್ದಾರೆ. ಮೇ ಬಿ ಚಟ್ನಿ ಬೇಕಾಗಿಲ್ಲ ಅನಿಸುತ್ತೆ, ಬಿಕಾಸ್ ಈ ಫ್ಲೇವರೇ ತುಂಬಾ ಚೆನ್ನಾಗಿದೆ. ಚಟ್ನಿ ಹಾಕ್ಕೊಂಡ್ರೆ ನಾವು ಮಾಮೂಲಿ ಮನೆಯಲ್ಲಿ ನಾರ್ಮಲಾಗಿ ಏನು ದೋಸೆ ತಿಂತೀವಿ ಅದೇ ಟೇಸ್ಟ್ ಅನಿಸುತ್ತೆ. ಸೊ ಯಾರಾದರೂ ಈ ವಿಡಿಯೋ ಮಂಡ್ಯದವ್ರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವೆಲ್ಲರೂ ಬಂದು ಟ್ರೈ ಮಾಡಲೇಬೇಕು. ಬಿಕಾಸ್ ಏನೋ ಇನಿಷಿಯೇಟಿವ್ ಆಗಿ ಅವರು ಟ್ರೈ ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ ಆಂಟಿ. ಸೊ ನೀವು ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲರೂ ಬಂದುಬಿಟ್ಟು ಟ್ರೈ ಮಾಡಿ. ಎರಡೇ ದೋಸೆ ಅಂತಲ್ಲ, ನಿಮಗೆ ಬೇರೆ ಏನಾದರೂ ಡಿಫ್ರೆಂಟಾಗಿ ಕಾಣಿಸಿದ್ರೆ ಆ ದೋಸೆನೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಐ ವಿಶ್ ನೀವೆಲ್ಲರೂ ಬಂದು ಟ್ರೈ ಮಾಡ್ತೀರಾ ಅಂತ. ಸೊ ಇವಾಗ ನಾನಂತೂ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಆಗ್ತೀನಿ. ಸೊ ಮತ್ತೆ ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇರೋದು. ಆಮೇಲೆ ನನಗೆ ಫುಡ್ ರಿವ್ಯೂಸ್ ಎಲ್ಲ ಏನು ಕೊಡಬೇಕಂತಲೇ ನಂಗೆ ಗೊತ್ತಾಗಲಿಲ್ಲ. ಬಟ್ ಏನೋ ಟ್ರೈ ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.